ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ವ್ಲಾಗಲ್ಲಿ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಊರಿಗೆ ಬಂದಿದ್ದೀನಿ, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ಅವರಿಗೆ ತುಂಬಾ ಇಷ್ಟ. ಬಟ್ ನಮ್ಮ ಹಳ್ಳಿಗಳ ಸೈಡಲ್ಲಿ ಪಿಜ್ಜಾ ಸಿಗೋದು ತುಂಬಾ ಕಷ್ಟ. ಮತ್ತು ಅವರು ಬೆಂಗಳೂರಲ್ಲಿ ಬಂದಿದ್ದಾಗ, ಮತ್ತು ನನ್ನ ತಂಗಿನೂ ಕೂಡ ಬೆಂಗಳೂರಲ್ಲಿರೋದು. ಸೊ ಇವಾಗ ಮಗು ಆಗಿರೋದ್ರಿಂದ ಅವಳು ಇಲ್ಲೇ ಇದ್ದಾಳೆ. ಅವ್ಳಿಗೂ ಕೂಡ ಪಿಜ್ಜಾ ತಿನ್ನಬೇಕು ಅಂತ ತುಂಬಾ ಆಸೆ ಇತ್ತು. ಮತ್ತು ನನ್ನ ತಮ್ಮನೂ ಕೂಡ ಇದ್ದಾನೆ, ಅವನಿಗೂ ಕೂಡ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಇವತ್ತು ಬೆಂಗಳೂರಿಂದ ಐಟಮ್ಸನ್ನು ಪರ್ಚೇಸ್ ಮಾಡಿಕೊಂಡು ನಾನಿವತ್ತು ಊರಲ್ಲಿ ಪಿಜ್ಜಾ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ನನ್ನ ತಮ್ಮನೂ ಕೂಡ ಪರಿಚಯ ಮಾಡಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ನನ್ನ ತಮ್ಮನ ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ಇವನ ಹೆಸರು ಸೃಜನ್ ಅಂತ. ಹಾಯ್ ಮಾಡು. ಹಾಯ್. ಇವನು ನನ್ನ ತಮ್ಮ, ಇವನಿಗೂ ಕೂಡ ತುಂಬಾ ಇಷ್ಟ. ಮತ್ತು ಇನ್ನೊಬ್ಬ ಇದ್ದಾನೆ, ಅವನೆಲ್ಲೋ ಆಟ ಆಡೋಕ್ಕೆ ಹೋಗಿದ್ದಾನೆ. ಅವನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ಇವತ್ತು ನಾನು ಪಿಜ್ಜಾ ಮಾಡ್ತಿರೋ ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಇದೇ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಇವಾಗ ನಾನು ಪಿಜ್ಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಬನ್ನಿ, ಹೋಗ್ತಾ ಇದ್ದೀನಿ ಮನೆಗೆ. ಸೊ ಇದೇನೆ ನಮ್ಮ ಪುಟ್ಟ ಮನೆ. ಸೊ ಇಲ್ಲಿಗೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ. ಯಾಕೆಂದರೆ ಒಳಗಡೆ ಎಲ್ಲ ಸ್ವಲ್ಪ ಕತ್ಲೆ ಇತ್ತು, ಕತ್ಲೆ ಇರೋದ್ರಿಂದ ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಕತ್ಲೆ ಇದೆ ನಮ್ಮ ಮನೆ ಅಂತ. ಅದಕ್ಕೋಸ್ಕರ ನಾನು ಅಲ್ಲಿಂದ ಆಚೆ ನಿಂತು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬರ್ತಾ ಇದ್ದೀನಿ. ನೋಡಿ, ಇದೇನೆ ನಮ್ಮ ಕಿಚನ್ನು, ನಮ್ಮ ಪುಟ್ಟ ಕಿಚನ್, ನಮ್ಮ ಪುಟ್ಟ ಮನೆ ಮತ್ತು ಪುಟ್ಟ ಕಿಚನ್. ನಾನು ನಮ್ಮ ಮನೇನೂ ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಇವಾಗ ಪಿಜ್ಜಾನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾತಾಡು. ನೋಡಿ, ಇವಾಗ ನನ್ನ ಮಗನೂ ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ. ನಾನು ವ್ಲಾಗ್ ಮಾಡ್ತಿದ್ನಲ್ಲ ಅದು. Welcome to my Kannada vlogs. Okay. Thank you. And subscribe. And subscribe. ಈ ಕಡೆ ನೋಡ್ಕೊಂಡು ಹೇಳು. Subscribe. Please subscribe. ಸರಿ, ಮಾತಾಡು. ನಾನಿವಾಗ ಇಷ್ಟಿಗೆ ಇವಾಗ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು ಒಂದು 2 ಸ್ಪೂನ್ ಅಷ್ಟು ಕಲಸಿರುವಂತ ಒಂದು ಈಸ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಈ ಥರ ಇದೇ ನೀರಿಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಎಕ್ಸ್ಟ್ರಾ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಹಿಟ್ಟನ್ನು ನಾನಿಲ್ಲಿ 1 ಬೌಲಷ್ಟು ತಗೊಂಡಿದ್ದೀನಿ. ಸೊ ಇದನ್ನ ಮೊದಲು ಮಿಕ್ಸ್ ಮಾಡಿಬಿಡೋಣ. ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಾಗುತ್ತೆ ಅನಿಸುತ್ತೆ. ನಾವು 2 ಪಿಜ್ಜಾ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಸೇರಿಸ್ಬಿಟ್ಟು ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕನ್ಸಿಸ್ಟೆನ್ಸಿಲಿ ಬಂದರೆ ಪಿಜ್ಜಾಗೂ ಕೂಡ ಚೆನ್ನಾಗಿರುತ್ತೆ. ಸೊ ನಾನಿದು 3ನೇ ಸರಿ ಅಂತ ಅನಿಸುತ್ತೆ ಮಾಡ್ತಾ ಇರೋದು. ಚೆನ್ನಾಗಿ ಬರುತ್ತೆ. 2 ಪಿಜ್ಜಾ ಮಾಡಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟು. ಇದಕ್ಕೆ ಇವಾಗ ಆಯಿಲನ್ನು ಸೇರಿಸ್ಬಿಟ್ಟು ಸ್ವಲ್ಪ ಮೃದುವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೂ ಮುಂಚೆ ನಾನು ಈ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ. ನನ್ನ ಚಾನಲನ್ನು ಓಪನ್ ಮಾಡಿ ನೋಡಿ. ಈ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ನಾದ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಡಬೇಕಾಗುತ್ತೆ. 1 ಅವರ್ ಆದರೂ ಇಡಬೇಕು. ಅಟ್ಲೀಸ್ಟ್ 1 ಅವರ್ ಇಡೋಕ್ಕಾಗಲ್ಲ ಅಂತಂದರೆ ಒಂದು ½ ಅನ್ ಅವರ್ ಆದರೂ ಇಡಬೇಕಾಗುತ್ತೆ. ಸೊ ನಾನಿಲ್ಲಿ ನೋಡಿ 2 ಪಿಜ್ಜಾ ಮಾಡೋದಕ್ಕೆ ಅಂತ
ಹಿಟ್ಟು ತಗೊಂಡಿದ್ದೀನಿ. ನಾನು ರೆಗ್ಯುಲರ್ ಸೈಜ್ ಪಿಜ್ಜಾ ಮಾಡ್ತಿರೋದ್ರಿಂದ ಸ್ವಲ್ಪ ಚಿಕ್ಕ ಸೈಜನ್ನೇ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೀಡಿಯಮ್ ಸೈಜ್ ಇಲ್ಲಾಂದರೆ ಲಾರ್ಜ್ ಸೈಜ್ ಮಾಡಬೇಕು ಅಂತಂದರೆ ಇದಕ್ಕಿಂತ ಜಾಸ್ತಿ ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಇವಾಗ 1 ಅವರಲ್ಲಿ ರೆಸ್ಟಲ್ಲಿ ಇಡಬೇಕಾಗುತ್ತೆ. 1 ಅವರ್ ಇದನ್ನ ಕ್ಲೋಸ್ ಮಾಡಿ ಹೀಗೆ ಇಟ್ಬಿಟ್ರೆ 1 ಅವರ್ ಆದಮೇಲೆ ಓಪನ್ ಮಾಡೋಣ. ಅಲ್ಲಿವರೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಮಕ್ಕಳ ಜೊತೆಗೆ. ಇವಾಗ ನಾನು ಪಿಜ್ಜಾ ರೆಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಸೊ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ತಮ್ಮನ ಫ್ರೆಂಡ್ಸ್ ಇವರೆಲ್ಲ. ಹಾಯ್ ಮಾಡಿ ಎಲ್ಲರೂ. ಸೊ ಪಿಜ್ಜಾ ಟಾಪಿಂಗ್ಗೆ ಏನು ಹಾಕೋದು ಅಂತ ಯೋಚನೆ ಮಾಡ್ತಿದ್ದೆ. ನಾನು ಕ್ಯಾಪ್ಸಿಕಮ್ ಕೂಡ ಮರ್ತ್ಬಿಟ್ಟಿದ್ದೆ, ಸೊ ತಗೊಳ್ಳೋದನ್ನ. ಇವತ್ತು ನಾನು ಕಾರ್ನ್ ಅಲ್ಲಿಂದನೇ ಕಾರ್ನ್ ತಗೊಬಂದಿದ್ದೆ, ನನಗೆ ಗೊತ್ತಿತ್ತು. ಸೊ ಈಗ ಯಾವುದು ಸಿಗಲ್ಲ ಊರಲ್ಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕಾರ್ನ್ ತಗೊಂಡಿದ್ದೀನಿ. ನೋಡಿ ಈ ಥರದ್ದೊಂದು, ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಇದು ಹಸಿ ಹಸಿಯಾಗಿರುತ್ತೆ. ಸೊ ಹಾಗೆ ಹಾಕಿದ್ರೆ ನಮಗೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಮತ್ತು ಪಿಜ್ಜಾ ಟಾಪಿಂಗ್ಗೆ ಕಾರ್ನ್ಗಿಂತ ಯಾವುದು ಬೆಸ್ಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಕಾರ್ನು ತುಂಬ ಚೆನ್ನಾಗಿರುತ್ತೆ. ಮತ್ತು ಕ್ಯಾಪ್ಸಿಕಮ್ ಮತ್ತು ಟಾಪಿಂಗ್ಗೆ ಈರುಳ್ಳಿ ಇದೆಲ್ಲ ಹಾಕಿದಾಗ ಕೂಡ ತುಂಬ ಚೆನ್ನಾಗಿತ್ತು. ಅವತ್ತು ನಾನು ಲಾಸ್ಟ್ ಟೈಮ್ ಮಾಡಿದ್ದೆ. ಸೊ ಇವತ್ತು ಡಿಫ್ರೆಂಟಾಗಿ ಮಾಡ್ತಿದ್ದೀನಿ, ಕಾರ್ನ್ ಹಾಕ್ಬಿಟ್ಟು ಹೇಗೆ ಬರುತ್ತೆ ನೋಡ್ಕೊಂಡು ನೋಡೋಣ. ನನ್ನ ತಂಗಿಗೆ ಕಾರ್ನ್ ಅಂತಂದ್ರೇ ತುಂಬ ಇಷ್ಟ, ಅದಕ್ಕೋಸ್ಕರ ಇವತ್ತು ಕಾರ್ನನ್ನೇ ಮಾಡಿಬಿಡೋಣ. ವಾಶ್ ಮಾಡಿಕೊಂಡು ಆಮೇಲೆ ಇದನ್ನ ಬಾಯ್ಲ್ ಮಾಡಕ್ಕೆ ಹಾಕ್ತಿದ್ದೀನಿ. ಸೊ ಇವಾಗ ಕಾರ್ನ ಬಾಯ್ಲ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಇಷ್ಟೋ ತನಕ ಮಕ್ಕಳಿದ್ರು, ಇವಾಗ ಯಾರು ಕಾಣಿಸ್ತಿಲ್ಲ. ನಾನು ಒಬ್ಳೆ ಮಾತಾಡ್ಕೊಂಡು ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡಿ, ನಮ್ಮ ಮನೇಲಿ 2 ಲೈಟರ್ ತಂದ್ರೂ ಲೈಟರ್ ಯಾಕೋ ನಮ್ಮ ಬಾಳ್ಕೆನೇ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಮ್ಯಾಚ್ ಬಾಕ್ಸಲ್ಲಿ ಬೆಂಕಿನ ಹಚ್ತಾ ಇದ್ದೀನಿ ಸ್ಟೋವನ್ನು. ಸ್ವಲ್ಪ ಒಂದು 10 ನಿಮಿಷ ಸಾಕಷ್ಟೇನೆ. 10 ನಿಮಿಷ ಬಾಯ್ಲ್ ಆಗೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. 10 ನಿಮಿಷ ಬಾಯ್ಲ್ ಮಾಡಿಬಿಟ್ಟು ನಾನು ಪಿಜ್ಜಾಗೆ ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಇವಾಗ 10 ನಿಮಿಷಗಳ ಕಾಲ ಅದನ್ನು ಬಾಯ್ಲ್ ಮಾಡಿದೆ. ಸೊ ಇವಾಗ ಫೈನಲಿ ರೆಡಿ ಆಗಿದೆ. ಇವಾಗ ಇದನ್ನು ಟಾಪಿಂಗ್ ಕೊಟ್ಬಿಟ್ಟು ನಾವು ಪಿಜ್ಜಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಿಜ್ಜಾಗೆ ನೆನೆಸೋದಕ್ಕೆ ಅಂತ ಇಟ್ಟಿದ್ದೆ. 1 ಅವರ್ ಆಗಿದೆ. 1 ಅವರ್ ಆದಮೇಲೆ ನೋಡಿ ಯಾವ ಥರ ಬಂದಿದೆ. ಸೊ ಈ ಥರ ಉಬ್ಕೊಂಡು ಬಂದಿದೆ. ಬಂದ್ ಮಾಡೋದಕ್ಕೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನಾವು ಪಿಜ್ಜಾ ಮಾಡಿದಾಗ ಅದು ಸ್ವಲ್ಪ ಸಾಫ್ಟಾಗಿ ಬ್ರೆಡ್ ರೀತಿ ಬರೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಅದಕ್ಕೋಸ್ಕರನೇ ಈಸ್ಟ್ ಹಾಕಿ ನಾನು ಮೊದಲೇ 1 ಅವರ್ ಬಿಟ್ಟಿದ್ದೆ. ಸೊ ನೋಡಿ ಇವಾಗ ಈ ಥರ ಆಗಿದೆ. ಸೊ ಇವಾಗ ಆಯಿಲ್ ಹಚ್ಕೋಬೇಕು ಮೊದಲು ಕೈಗೆ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ. ಸೊ ಆಯಿಲನ್ನು ಹಚ್ಕೊಳ್ದೆ ಕೈ ಹಾಕ್ತೆ ಹಾಗೇನೆ. ಸೊ ಇವಾಗ ಆಯಿಲ್ ಹಾಕ್ಬಿಟ್ಟು ಅದನ್ನು ಸ್ಮೂತಾಗಿ ಲಟ್ಟಿಸ್ಕೊಳ್ಳೋಣ. ಇವಾಗ ನೋಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಇದು ನೋಡಿ, ಈ ಥರ ಬರಬೇಕು. ಆವಾಗ ನಮಗೆ ಬ್ರೆಡ್ ಥರ ಆಗುತ್ತೆ, ಚೆನ್ನಾಗಿರುತ್ತೆ ಪಿಜ್ಜಾನು ಕೂಡ. ನಾನು 3 ಟೈಮ್ಸ್ ಮಾಡ್ತಾ ಇರೋದು ಇದನ್ನು. ನನಗೂ ಅಂದರೆ ಫಸ್ಟ್ ಟೈಮೇ ಚೆನ್ನಾಗಿ ಬಂದಿತ್ತು. ಮತ್ತು ಇದು 3ನೇ ಸರಿ ಮಾಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಾನು 2 ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ.
ಈ ಹಿಟ್ಟನ್ನು ಲಟ್ಟಿಸ್ಕೋಬೇಕು ಅಂತಂದರೆ ಇದನ್ನು ಕೈಯಲ್ಲಿ ಲಟ್ಟಿಸ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಗಟ್ಟಿ ಆಗಿದ್ರೆ ಅದು ಒಂಥರ ಬಿಸ್ಕೆಟ್ ಮಾಡಲ್ವ, ಸೊ ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಷ್ಟೊಂದು ಸಾಫ್ಟಾಗಿ ಅದನ್ನು ಕಲಿಸ್ಕೋಬೇಕಾಗುತ್ತೆ ನಾವು. ಇವಾಗ ನಾನು ಒಂದು ಪಿಜ್ಜಾ ಮಾಡೋದಕ್ಕೆ ಈ ಒಂದು ಪ್ಲೇಟನ್ನು ಬಳಸ್ತಾ ಇದ್ದೀನಿ. ಈ ಥರ ಪ್ಲೇಟ್ ಆದರೂ ಪರವಾಗಿಲ್ಲ, ಈ ಥರ ಸಿಲ್ವರ್ ಆದರೂ ಪರವಾಗಿಲ್ಲ, ಸ್ಟೀಲ್ ಆದರೂ ಪರವಾಗಿಲ್ಲ, ಯಾವ ಥರನಾದರೂ ಯೂಸ್ ಮಾಡ್ಕೊಳ್ಬೋದು. ಮೊದಲು ನಾವು ಇದಕ್ಕೆ ಆಯಿಲನ್ನು ಹಚ್ಚಬೇಕು, ಅದೇ ಇಂಪಾರ್ಟೆಂಟ್ ಮೇನು. ಇಲ್ಲಾಂದರೆ ಅದು ಲಾಸ್ಟಲ್ಲಿ ಸ್ಟಿಕ್ಕಿ ಆಗಿಬಿಡುತ್ತಲ್ಲ, ಸೊ ಅದಕ್ಕೋಸ್ಕರ. ಈ ವಿಡಿಯೋ ನನ್ನ ತಮ್ಮನೇ ಮಾಡ್ತಾ ಇರೋದು, ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಅವನಿಗೆ. ಸೊ ನಾನು ಊರಲ್ಲಿ ಯಾವುದು ಲಾಗ್ ಕೂಡ ಮಾಡ್ತಾ ಇರಲಿಲ್ಲ. ಅವನು ಇವತ್ತು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ. ಇವಾಗ ಇದನ್ನು ನಾನು ಎರಡು ಹಿಟ್ಟನ್ನು ಎರಡು ಭಾಗವಾಗಿ ತಗೊಳ್ತಾ ಇದ್ದೀನಿ. ಒಂದು ದೊಡ್ಡ ಸೈಜಲ್ಲಿ ತಗೊಳ್ತಾ ಇದ್ದೀನಿ, ಇನ್ನೊಂದು ಚಿಕ್ಕ ಸೈಜಲ್ಲಿ ತಗೊಳ್ತಾ ಇದ್ದೀನಿ. ಯಾಕೆಂದರೆ ಒಂದು ದೊಡ್ಡದು ತಟ್ಟೆ ಪ್ಲೇಟ್ ಸಿಕ್ಕಿದೆ ನನಗೆ, ಇನ್ನೊಂದು ಸ್ವಲ್ಪ ಚಿಕ್ಕದೇನೆ, ಅದಕ್ಕೋಸ್ಕರ ಇದು ಚಿಕ್ಕ ತಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದೀನಿ. ಈ ಥರ ಕೈಯಲ್ಲೇ ಈ ಥರ ಸ್ಮೂತಾಗಿ ಲಟ್ಟಿಸ್ಕೊಳ್ಳೋ ಥರ ಇರಬೇಕದು. ಈ ಥರ ಬಂದರೆ ನಮಗೆ ಪಿಜ್ಜಾ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ಬೆಂಗಳೂರಲ್ಲಿ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅದನ್ನೇ ಮೇನಾಗಿ ತೋರಿಸಿಲ್ಲ ನಿಮಗೆ, ತೋರಿಸ್ತೀನಿ ಇವಾಗ ಅದನ್ನು. ಸೊ ಅದನ್ನು ತೋರ್ಸೋಕ್ಕಿಂತ ಮುಂಚೆ ಇದನ್ನು ರೆಡಿ ಮಾಡ್ಕೊಬಿಡೋಣ. ಸೊ ಇವಾಗ ನಾನು ಬೆಂಗಳೂರಿಂದ ಒಂದೆರಡು ಐಟಮ್ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ಲ. ಸೊ ಅದು ಯಾವುದಂತಂದರೆ, ಮೊದಲು ನಾನು ಒಂದು ಈಸ್ಟನ್ನು ತಗೊಂಡಿದ್ನಲ್ಲ, ಸೊ ಅದನ್ನ ನಾನು ಮೊದಲೇ ತೋರಿಸಿದ್ದೀನಿ. ಆ ಈಸ್ಟನ್ನು ಹಾಕ್ಬಿಟ್ಟು ನೀರಿಗೆ ಮಿಕ್ಸ್ ಮಾಡಿಡೋದು. ಅದಾದಮೇಲೆ ನಾನು ಇಲ್ಲಿ ಪಿಜ್ಜಾ ಸಾಸನ್ನು ತಗೊಂಡಿದ್ದೀನಿ. ಪಿಜ್ಜಾ ಮತ್ತು ಪಾಸ್ತಾಗೂ ಕೂಡ ಯೂಸ್ ಮಾಡ್ಬೋದು. ಈ ಥರ ಒಂದು ಸಾಸನ್ನು ಪಿಜ್ಜಾ ಸಾಸನ್ನು ತಗೊಂಡಿದ್ದೀನಿ. ಮತ್ತು ಮಿಲ್ಕಿ ಮಿಸ್ಟ್ ಪಿಜ್ಜಾ ಚೀಸನ್ನು ತಗೊಂಡಿದ್ದೀನಿ. ಸೊ ಇದು ಒಂದು ಸ್ಲೈಸ್ ರೀತಿ ಬರುತ್ತೆ, ಮತ್ತು ಇನ್ನೊಂದು ಕ್ಯೂಬ್ಸ್ ರೀತಿ ಬರುತ್ತೆ. ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಬರೋದು ಅಂತ ಹೇಳಿದ್ರೆ ಈ ಥರ ಒಂದು ಸಣ್ಣದಾಗಿ ಬರುತ್ತೆ ಅದ್ರ ಒಳಗಡೆ. ಆ ಥರ ಇದ್ರೆ ಚೆನ್ನಾಗಿರುತ್ತೆ. ಈ ಥರ ಒಂದು ಪಿಜ್ಜಾ ಚೀಸ್ ಮೊಜರೆಲ್ಲಾ ಅಂತ ಈ ಒಂದು ಚೀಸನ್ನು ತಗೊಂಡಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ಚೀಸನ್ನು ಚೂಸ್ ಮಾಡಿ ತಗೊಂಡಿದ್ದೀನಿ. ಮತ್ತು ಇವಾಗ ಪಿಜ್ಜಾಗೆ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ ಹಿಟ್ಟನ್ನು ಕೂಡ. ನೋಡಿ, ಒಂದು ಚಿಕ್ಕ ಸೈಜಲ್ಲಿ, ಒಂದು ರೆಗ್ಯುಲರ್ ಸೈಜು ಮತ್ತು ಮೀಡಿಯಮ್ ಸೈಜು, ಸೊ ಎರಡನ್ನೂ ಕೂಡ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ. ಇವಾಗ ಮೇಲೆ ಟಾಪಿಂಗ್ ಕೊಡೋದು ಅಷ್ಟೇ ಇವಾಗ ಬಾಕಿ ಉಳಿದಿರೋದು. ಸೊ ಇವಾಗ ನಾನು ಒಂದು ಫೋರ್ಕಲ್ಲಿ ಮೊದಲನೇದಾಗಿ ಇವಾಗ ನೋಡಿ ಈ ಥರ ಹೋಲ್ಸ್ ಮಾಡ್ಕೊಳ್ಬೇಕು. ಮೊದಲು ನಾವು ಎಷ್ಟು ಮಂದ ಮಾಡಿದ್ದೀನಿ ನೋಡಿ, ಈ ಥರ ಇರಬೇಕು ಹಿಟ್ಟು. ಈ ಥರ ಇದ್ದಾಗ ನಮಗೆ ಸಾಫ್ಟಾಗಿ ಬರುತ್ತೆ ಮತ್ತು ಬ್ರೆಡ್ ಟೈಪ್ ಬರುತ್ತೆ, ಹಾಗಾದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ಮಂದ ತಗೊಂಡು ನಾನು ಈ ಥರ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಫೋರ್ಕಲ್ಲಿ. ಇದಕ್ಕೆ ಇವಾಗ ಟಾಪಿಂಗ್ ಮೊದಲು ನಾವು ಏನು ಯೂಸ್ ಮಾಡಬೇಕು ಅಂತಂದರೆ ಪಿಜ್ಜಾ ಸಾಸನ್ನು ಅಪ್ಲೈ ಮಾಡ್ಕೊಳ್ಬೇಕು. ನಾನು ಇದೇ ಫಸ್ಟು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಪಿಜ್ಜಾ ಸಾಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದನ್ನು ಒಂದು 2 ಸ್ಪೂನ್ ಅಷ್ಟು ಆಗೋಷ್ಟು ಹಾಕ್ತೀನಿ. ಮೊದಲು ಈಗೇನೆ ಅಪ್ಲೈ ಮಾಡ್ಕೊಳ್ಳೋಣ. ಫಸ್ಟ್ ಈ ಥರ ಹಾಕ್ಬಿಟ್ಟು ಎಲ್ಲ ಸುತ್ತ ನಮ್ಗೆ ಎಷ್ಟು ಬೇಕು, ನಾವು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಜಾಸ್ತಿ ನಾವು ತಿನ್ನಲ್ಲ ಅಂತಂದವರು ಕಡಿಮೆನೂ ಕೂಡ ಹಾಕೊಳ್ಬೋದು. ನೀನು ಮಾಡ್ತೀಯಾ? ಬಾ ನೀನು ಒಂದು ಹಾಕು. ನೋಡಿ, ಇವನು ಒಂದು ಮಾಡ್ತೀನಿ ಅಂತ ಆಸೆ ಪಟ್ಟಿದ್ದಾನೆ. ಅವನಿಗೂ ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ತಗೋ, ನೀನು ಒಂದು ಸಾಸನ್ನು ಅಪ್ಲೈ ಮಾಡು ಇವಾಗ ಇದಕ್ಕೆ. ಸೊ ಇವಾಗ ನಾನು ಒಂದು ಕ್ಯೂಬ್ ಶೇಪಲ್ಲಿರುವಂತಹ ಒಂದು ಚೀಸನ್ನು ತಗೊಂಡಿದ್ದೆ. ಇದು ರೂಢಿಯಾಗಿತ್ತು, ಬಟ್ ಇವತ್ತು ಕರೆಂಟ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಸಾಫ್ಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ತುರ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಚಿಕ್ಕದಾಗಿ ತುರ್ಕೊಂಡಾಗ ನಮಗೆ ಅದು ಬಾಯ್ಲ್ ಮಾಡಿದಾಗ ಬೇಗ ಕರಗಿ ನಮಗೆ ಚೀಸ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಚಿಕ್ಕದಾಗಿ ತುರ್ಕೊಳ್ತಾ ಇದ್ದೀನಿ. ಇವಾಗ ಚೀಸನ್ನು ಅಪ್ಲೈ ಮಾಡ್ಕೊಬಿಡೋಣ ಮೊದಲೇನೆ. ಆಮೇಲೆ ವೆಜಿಟೇಬಲ್ಸ್ ಕಾರ್ನ್ಸ್ ಎಲ್ಲ ಹಾಕಿದಾಗ ಚೆನ್ನಾಗಿರುತ್ತೆ.
ಸೊ ಮೊದಲು ಇಷ್ಟು ಚೆನ್ನಾಗಿ ಆಗಬೇಕು ಅಂತಂದರೆ ಮೊದಲು ಸ್ವಲ್ಪ ಚೀಸ್ ಹಾಕೊಂಡ್ರೇ ಚೆನ್ನಾಗಿ ಟೇಸ್ಟ್ ಬರೋದು. ಅದಕ್ಕೋಸ್ಕರ ಮೊದಲೇ ಚೀಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನನ್ನ ತಮ್ಮನೂ ಕೂಡ ಅದನ್ನು ಕಲ್ತ್ಕೊಳ್ಬೇಕು ಮಾಡೋದನ್ನು ಅಂತ ಹೇಳ್ತಿದ್ದ. ಸೊ ಅವನೇ ಕೂಡ ಅಪ್ಲೈ ಮಾಡ್ತಾ ಇದ್ದಾನೆ ಅದಕ್ಕೆ. ನಾನು ಇಲ್ಲಿವರೆಗೆ ಟಾಪಿಂಗ್ ಕೊಡ್ತಾ ಇದ್ದೀನಿ. ಟಾಪಿಂಗ್ಗೆ ನಾನಿಲ್ಲಿ ಕಾರ್ನ್ ಮತ್ತು ಟೊಮ್ಯಾಟೊ, ಈರುಳ್ಳಿ ತಗೊಂಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಪಿಜ್ಜಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಟಾಪಿಂಗು ಚೆನ್ನಾಗಿರಬೇಕು. ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಕ್ಯಾಪ್ಸಿಕಮ್ ಇಲ್ಲ ಅಂದಿದ್ದರಿಂದ ಬರೀ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕಾರ್ನನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಟಾಪಿಂಗ್ ಎಲ್ಲ ಹಾಕಿದ್ದಾಯಿತು. ನೋಡಿ ಈ ಥರ ಟಾಪಿಂಗ್ ಹಾಕೊಂಡಿದ್ದೀನಿ. ಸೊ ಇದು ರೆಗ್ಯುಲರ್ ಸೈಜು, ಇದು ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮೇಲ್ಗಡೆ ನಾವು ಚೀಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಕುಕ್ಕರಲ್ಲಿ ಬೇಕ್ ಮಾಡ್ಕೊಳ್ಳೋದು. ಇದನ್ನು ಮೊದಲು ನಾನು ಮೀಡಿಯಮ್ ಸೈಜನ್ನು ಹಾಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಬೌಲ್ ಇಟ್ಟರೆ ಆಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಬೌಲ್ ಇಡಲೇಬೇಕು. ನಾವು ಡೈರೆಕ್ಟ್ ಈ ಪ್ಲೇಟನ್ನೇ ಇಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮೊದಲು ಬೌಲನ್ನು ಹಾಕ್ಬಿಟ್ಟು ಆಮೇಲೆ ನಾನು ಪಿಜ್ಜಾದು ಪ್ಲೇಟ್ ರೆಡಿ ಮಾಡಿದ್ದೀನಲ್ಲ, ಸೊ ಇದನ್ನು ಇಡ್ತಾ ಇದ್ದೀನಿ. ಸೊ ಇದು ದೊಡ್ಡ ಕುಕ್ಕರ್ಗೆ ಹಾಕಿದ್ದೀನಿ. ಸೊ ಇನ್ನೊಂದು ರೆಗ್ಯುಲರ್ ಸೈಜ್ ಪಿಜ್ಜಾ ಇದೆಯಲ್ಲ, ಸೊ ಇದನ್ನು ಇನ್ನೊಂದು ಚಿಕ್ಕ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಈ ಒಂದು ರೆಗ್ಯುಲರ್ ಪಿಜ್ಜಾ ಇದೆಯಲ್ಲ, ಸೊ ಇದನ್ನು ನಾನು ಚಿಕ್ಕದು ಒಂದು ಕುಕ್ಕರ್ ಇತ್ತು, ಸೊ ಅದಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ನಾನಿವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆ ಹಾಕಿ ಮುಚ್ಚಿ ಇಡ್ಬೋದು. ನಾವು ಬೇಕಿದ್ದರೆ ಒಂದು ತವಾ ಫ್ರೈ ಮಾಡ್ತೀವಲ್ಲ, ಸೊ ಆ ರೀತಿಯೂ ಕೂಡ ಮಾಡ್ಕೊಳ್ಬೋದು. ನಮಗೆ ಈ ರೀತಿ ಬೆಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ರೆಗ್ಯುಲರ್ ಪಿಜ್ಜಾನ ಈ ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಫುಲ್ ಕವರ್ ಆಗೋ ತನಕ ಕ್ಲೋಸ್ ಮಾಡಬೇಕು. ಮತ್ತು ಈ ಕುಕ್ಕರನ್ನು ನಾನು ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಸೊ ವಿಸಲನ್ನು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಬಾರ್ದು. ಅದಕ್ಕೆ ನಾನು ವಿಸಲ್ ರಿಮೂವ್ ಮಾಡ್ತಾ ಇದ್ದೀನಿ. ವಿಸಲ್ ರಿಮೂವ್ ಮಾಡಿಬಿಟ್ಟು ನಾನು ಸ್ಟವ್ ಆನ್ ಮಾಡಿ ಇಡ್ತೀನಿ. ಇವಾಗ ನಾನು ಸ್ಟವ್ ಆನ್ ಮಾಡಿ ಇಡ್ತಾ ಇದ್ದೀನಿ. ಒಂದು ದೊಡ್ಡ ಕುಕ್ಕರಲ್ಲಿ ಹಾಕಿದ್ದೀನಿ ಮತ್ತು ಇನ್ನೊಂದು ಬಾಣಲೆಯಲ್ಲಿ ಹಾಕಿಟ್ಟಿದ್ನಲ್ಲ, ಸೊ ಇದನ್ನು ನಾನು ಒಂದು ಲೋ ಫ್ಲೇಮಲ್ಲಿ ಕೊಟ್ಟು 10 ನಿಮಿಷಗಳ ಕಾಲ ಅದನ್ನು ಬಾಯ್ಲ್ ಮಾಡ್ಕೊತೀನಿ. 10 ನಿಮಿಷದ ನಂತರ ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ಹೈ ಫ್ಲೇಮ್ ಕೊಟ್ಬಿಟ್ಟು ಆಮೇಲೆ ಬಾಯ್ಲ್ ಮಾಡ್ಕೋಬೇಕು. ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಬಾಯ್ಲ್ ಮಾಡಬೇಕಾದ್ರೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ನೋಡಿ ಇವಾಗ ನಾನು ಎರಡನ್ನೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪಿಜ್ಜಾ ಹೇಗೆ ಬರುತ್ತೆ ಅಂತಂದರೆ ಫುಲ್ಲು ಸಾಫ್ಟಾಗಿ ಬರುತ್ತೆ. ನೀವೇ ನೋಡ್ತಾ ಇರಿ, ನಾನು ಪ್ರಿಪೇರ್ ಆಗೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ. ಆಮೇಲೆ ನೋಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಕುಕ್ಕರ್ ಜಾಸ್ತಿ ಹೈ ವೆಯ್ಟ್ ಇರೋದ್ರಿಂದ ಅದಕ್ಕೆ ಮೊದಲು ನಾವು ಅದನ್ನು ಹೈ ಫ್ಲೇಮಲ್ಲೇ ಕೊಟ್ಟು ಬಿಸಿ ಮಾಡ್ಕೊಳ್ಳೋಣ. ಆಮೇಲೆ ಬೇಕಿದ್ರೆ ಅದನ್ನು ಲೋ ಫ್ಲೇಮಲ್ಲಿ ಕೊಟ್ಕೊಳ್ಬೋದು. ಇವಾಗ ಪಿಜ್ಜಾ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ. ಸೊ ನಾನು ಬ್ಯಾಂಗ್ಳೂರಲ್ಲಿ ಮಾಡಿರೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಈ ಸರಿ ಊರಲ್ಲಿ ಮಾಡಿರೋದು. ತುಂಬ ಸಾಫ್ಟಾಗಿದೆ. ಅದು ಕಟ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ತುಂಬ ಸಾಫ್ಟಾಗಿದೆ ನೋಡಿ. ಎಷ್ಟು ಒಂಥರ ಚೀಸೆಲ್ಲ ಬರ್ಸ್ಟಾಗಿ ಅದು ಎತ್ತಿದ್ರೆ ಸಾಕು ಒಂಥರ ಎಳ್ಕೊಂಡು ಅದೆಲ್ಲ ಬರ್ತಾಯಿತ್ತು, ಚೀಸೆಲ್ಲ ಬರ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಇವಾಗ ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಂಡು ಬರೋಣ. ಇವಾಗ ನಾನು ಪಿಜ್ಜಾ ರೆಡಿ ಮಾಡಿದ್ದೀನಿ. ಸೊ ಫೈನಲಿ ನಾನು ಕೂಡ ಒಂದು ಟೇಸ್ಟ್ ಮಾಡಿ ನೋಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲೊಂದು ರೆಗ್ಯುಲರ್ ಸೈಜ್ ಪಿಜ್ಜಾನು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಎಲ್ರಿಗೂ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇವಾಗ ನೀನು ಮೊದಲು ಟೇಸ್ಟ್ ಮಾಡಾಯ್ತಾ? ಇದು ತಗೊಂಡು ಸಾಸ್ ಹಾಕ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳು ಆಯ್ತಾ? ಈಗ ಸಾತ್ವಿಕ್ ಟೇಸ್ಟ್ ನೋಡಿ ಹೇಳ್ತಾನೆ ಹೇಗಿದೆ ಅಂತ. ಹೇಗಿದೆ? ಅವನಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ, ಸೊ ಅದಕ್ಕೆ ಅವ್ನು ಹೊರಟೋದ ತಿಂದ್ಬಿಟ್ಟು. ಇವಾಗ ಕೇಳ್ತೀನಿ ನನ್ನ ತಮ್ಮನಿಗೆ ಟೇಸ್ಟ್ ಹೇಗಿದೆ ಅಂತ ತಿನ್ಸ್ಬಿಟ್ಟು. ನೋಡಿ ಇವಾಗ ನನ್ನ ತಮ್ಮನಿಗೂ ತುಂಬಾ ಇಷ್ಟ ಆಗ್ಬಿಡ್ತು. ಪಿಜ್ಜಾ ತಿಂದಿದ ತಕ್ಷಣ ವಾವ್ ಅಂತ ಹೇಳ್ದ. ಮತ್ತು ನನ್ನ ತಂಗಿನೂ ಕೂಡ ಡಾಮಿನೋಸ್ ಪಿಜ್ಜಾ ಥರನೇ ಇದೆ ಅಂತ ಅಂದ್ಲು.
ಸೊ ಇವತ್ತಿನ ನನ್ನ ಪಿಜ್ಜಾ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಪಿಜ್ಜಾನ ಒಂದು 5 ನಿಮಿಷಕ್ಕೆ ಖಾಲಿ ಮಾಡಿದೀವಿ, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾಸ್ತಿ ಇದ್ವಲ್ಲ, ಸೊ ಅದಕ್ಕೋಸ್ಕರ. ಮತ್ತೆ ಇವಾಗ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.